ವಿದ್ಯಾರ್ಥಿಗಳಿಗೆ ಇರುವಂತ ಕಾಕ್ರೋಚ್ ಪಾರ್ಟಿ ಪಂಜಾಬ್ಗೆ ಯಾಕೆ ಹೋಗಿಲ್ಲ? ನೀಟ್ ವಿಷಯ ಬಂದ್ರ ಕಿಶೋರ್ ಅವರು ಹುಲಿ ಆಗ್ತಾರ, ಕೆಪಿಎಸ್ಸಿ ಬಂದ್ರ ಇಲಿ ಆಗ್ತಾರ. ತಮ್ಮದೇ ಹೋರಾಟದಲ್ಲಿ ಕನ್ನಡದ ಮಕ್ಕಳ ಕೊರತೆ ಯಾಕೆ ಮಕ್ಕಳೇ, ಏನಾಗಿದೆ? ಬಿಜೆಪಿ ಆಡಳಿತದಾಗ ಮಾತ್ರ ಕಾಕ್ರೋಚ್ ಜನತಾ ಪಾರ್ಟಿ ಬಹಳ ಗಂಭೀರವಾಗಿ ಪ್ರೊಟೆಸ್ಟ್ ಮಾಡ್ತೈತಿ. ಆಮ್ ಆದ್ಮಿ ಪಾರ್ಟಿಯ ಇನ್ನೊಂದು ಮುಖ ಕಾಕ್ರೋಚ್ ಜನತಾ ಪಾರ್ಟಿ ಅಂತ, ಹೌದೇನ್ರಿ? ಈ ಕಾಕ್ರೋಚ್ ಜನತಾ ಪಾರ್ಟಿಯ ಮುಖವಾಡ ಒಂದೊಂದಾಗೆ ಹೊರಗೆ ಬರಕತ್ತೈತಿ. ಕಾಕ್ರೋಚ್ ಜನತಾ ಪಾರ್ಟಿ ಅಭಿಜಿತ್ ದೀಪ್ಗೆ ಇದನ್ನ ವಿದ್ಯಾರ್ಥಿಗಳಿಗೋಸ್ಕರ ಅಂತಾನೆ ಶುರು ಮಾಡಿದ್ರು. 25 ದಿನ ಜಂತರ್ ಮಂತರ್ ಒಳಗೆ ಕುಂತು ನೀಟ್ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸಿದ್ರಂತ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟಿದ್ರು, ನಾವು ಗೆದ್ವಿ ಅಂತ ಬೀಗುದ್ರು. ಆದ್ರ ಈಗ ಪ್ರಶ್ನೆ ಏನ್ ಬರಾಕತ್ತೈತಿ ಅಂದ್ರ, ನಿಜವಾಗ್ಲೂ ಸಿಜೆಪಿ ವಿದ್ಯಾರ್ಥಿಗಳಿಗೋಸ್ಕರ ಅಂತ ಕ್ರಿಯೇಟ್ ಆಯ್ತೇನು? ಒಂದು ರಾಜಕೀಯ ಪಕ್ಷ ಅಂತೂ ಅಲ್ಲ. ಹಂಗಿದ್ದಾಗ ಬರೀ ವಿದ್ಯಾರ್ಥಿಗಳಿಗೋಸ್ಕರ ಧ್ವನಿ ಎತ್ತೀವಿ ಅಂತ ಅವ್ರು ಹೇಳಿದಾಗ ಬೇರೆ ಬೇರೆ ರಾಜ್ಯದಾಗಿರೋ ವಿದ್ಯಾರ್ಥಿಗಳು ಯಾಕೆ ಇವ್ರ ಕಣ್ಣಿಗೆ ಕಾಣಿಸಾಕತ್ತಿಲ್ಲ? ಬರೀ ಇವ್ರಿಗೆ ನೀಟ್ ಹಗರಣ ಒಂದೇ ಕಣ್ಣಿಗೆ ಕಾಣಿಸ್ತು. ಬೇರೆ ಬೇರೆ ರಾಜ್ಯದಾಗ ನಡೆದಿರುವಂತ ಹಗರಣಗಳು, ಪೇಪರ್ ಲೀಕ್ಗಳು, ಚೀಟಿಂಗ್ಗಳು ಯಾವ ಕಾಣತಿಲ್ಲ ಯಾಕ? ಈ ರೀತಿಯ ಪ್ರಶ್ನೆ ಸೋಷಿಯಲ್ ಮೀಡಿಯಾ ಸೇರಿ ಸಾಕಷ್ಟು ಕಡೆ ಚರ್ಚೆ ಆಗ್ಲಿಕ್ಕತ್ತೈತಿ. ಸಿಜೆಪಿ ಬರೀ ತನ್ನ ರಾಜಕೀಯ ಬೇಳೆ ಬಯಸ್ಕೊಳಕ್ ಬಂದಿತ್ತೋ ಹೊರತು ಯಾರನ್ನೂ ಉದ್ಧಾರ ಮಾಡಕ್ಕಲ್ಲ ಅನ್ನೋ ಮಾತುಗಳು ಕೇಳಿ ಬರ್ಲಿಕ್ಕತ್ತವ. ಯಾವುದೋ ರಾಜಕೀಯ ಪಕ್ಷ ಈ ಕಾಕ್ರೋಚ್ ಜನತಾ ಪಾರ್ಟಿ ಹಿಂದ ನಿಂತು ಅದನ್ನ ಮುಂದೆ ನಡೆಸೈತಿ, ಇದು ರಾಜಕೀಯ ಪ್ರೇರಿತವಾದದ್ದು ಅನ್ನುವಂಥ ಮಾತುಗಳು ಹೆಚ್ಚಾಗ್ಯಾವ. ಯಾಕೆ ಈ ರೀತಿ ಪ್ರಶ್ನೆ ಹುಟ್ಕೋತೈತಿ ಅಂದ್ರ, ಅಭಿಜಿತ್ ದೀಪ್ಗೆ ಆಗಿರ್ಬೋದು, ಸೌರವ್ ದಾಸ್ ಆಗಿರ್ಬೋದು, ರಂಕ ಅವ್ರಾಗಿರ್ಬೋದು, ಇವರೆಲ್ಲ ಬರೀ ನೀಟ್ಗೋಸ್ಕರ ಹೋರಾಡಿದ್ರು. ಈಗ ಇವರೆಲ್ಲ ಎಲ್ಲಿದ್ದಾರ? ಪಂಜಾಬ್, ಜಾರ್ಖಂಡ್, ಕರ್ನಾಟಕ ಈ 3 ರಾಜ್ಯದಾಗ ದೊಡ್ಡ ಮಟ್ಟದ ಪ್ರತಿಭಟನೆಗಳು ನಡೆದ ಇದ್ದಾವ. ಆದ್ರೂ ಇವ್ರು ಯಾರು ಕಾಣಿಸಕತ್ತಿಲ್ಲಲ್ಲ. ಅದಕ್ಕೆ ಈ ರೀತಿ ಪ್ರಶ್ನೆಗಳು ಹುಟ್ಟುಕೊಂಡಾವ. ಜಾರ್ಖಂಡ್ ಒಳಗ ರಸ್ತೆಗಿಳಿದು ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ಲಿಕ್ಕತ್ತಾರ. ಈ ರೀತಿಯ ಹಗರಣಗಳನ್ನ ನಿಲ್ಲಿಸಿ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಆಟ ಆಡ್ಬೇಡ್ರಿ ಅನ್ನೋ ಘೋಷಣೆ ಜೊತೆಗೆ ಅಲ್ಲೂ ಕೂಡ ರಾಜೀನಾಮೆ ಕೊಡಿ, ತಿದ್ದುಪಡಿ ತಗೊಬನ್ನಿ, ಶಿಕ್ಷಣ ವ್ಯವಸ್ಥೆಯನ್ನ ಸುಧಾರಿಸಿ ಜಾರ್ಖಂಡ್ ಒಳಗಂತ ಪ್ರತಿಭಟನೆ ಶುರುವಾಗೈತಿ. ಈ ರೀತಿ ಬೀದಿಗಿಳಿದು ಪ್ರತಿಭಟನೆ ಮಾಡ್ಲಿಕ್ಕತ್ತಾರ. ಅದರ ಜೊತೆ ಅಲ್ಲಿನ ವಿರೋಧ ಪಕ್ಷ ಬಿಜೆಪಿ ಕೂಡ ಸಾಥ್ ಕೊಟ್ಟೈತಿ. ವಿದ್ಯಾರ್ಥಿಗಳ ಪರವಾಗಿ ಧ್ವನಿ ಎತ್ತೈತಿ. ಸಾಕಷ್ಟು ಪೋಷಕರು, ಟೀಚರ್ಸು ಎಲ್ಲರೂ ಬಂದು ಇಲ್ಲಿ ಪ್ರತಿಭಟಿಸ್ಲಿಕ್ಕತ್ತಾರ. ಆದ್ರ ಮುಖ್ಯವಾಗಿ ವಿದ್ಯಾರ್ಥಿಗಳಿಗಾಗಿ, ವಿದ್ಯಾರ್ಥಿಗಳಿಗೋಸ್ಕರ, ವಿದ್ಯಾರ್ಥಿಗಳಿಂದ ಇರುವಂತ ಸಿಜೆಪಿ ಎಲ್ಲೈತಿ? ಒಬ್ಬ ಕಾಕ್ರೋಚ್ ಪ್ರೊಟೆಸ್ಟರ್ ಇಲ್ಲಿ ಕಾಣ್ಲಿಕ್ಕತ್ತಿಲ್ಲಲ್ಲ ಯಾಕ? ಅಭಿಜಿತ್ ದೀಪ್ಗೆ ಅವರೇ, ಇದಕ್ಕೆ ಏನಂತೀರಿ? ಜನ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಲಿಕ್ಕತ್ತಾರ. ಇವಾಗ ಯಾಕೆ ನೀವು ಬಾಯಿಗೆ ಬೀಗ ಹಾಕೊಂಡಿರಿ? ಇನ್ನ ಪಂಜಾಬ್ ವಿಷಯ ಅಂತೂ ಮಾತಾಡಬೇಕ್ರಿ. ಯಾಕಂದ್ರ ಅಭಿಜಿತ್ ದೀಪ್ಗೆ ಅವರು ಯಾವಾಗ ಕಾಕ್ರೋಚ್ ಜನತಾ ಪಾರ್ಟಿಯ ಪ್ರೊಟೆಸ್ಟ್ ನಡೆದಿತ್ತಲ್ಲ ಜಂತರ್ ಮಂತರ್ ಒಳಗ, ಅವಾಗ ಒಬ್ಬ ಪತ್ರಕರ್ತ ಕೇಳೋ ಪ್ರಶ್ನೆಯನ್ನ ಕೂಡ ಇದೇ ವಿಷಯಕ್ಕೆ ಇಗ್ನೋರ್ ಮಾಡಿದ್ರು. पंजाब में पेपर लीक हुआ, आप उसके बारे में क्या बोलेंगे? उसके ऊपर भी एक्शन होना चाहिए. जहाँ जहाँ पेपर लीक होता है हर जगह एक्शन होना चाहिए. आम आदमी पार्टी के लीडर अभिजीत आम आदमी पार्टी के लीडर जहाँ पर आते हैं, आप उनसे पूछोगे? बिल्कुल पूछेंगे. रिजाइन मांगोगे? क्या रिजाइन होना चाहिए? आप उनसे रिजाइन मांगोगे? आपके पास ये न्यूज नहीं आई भी कितने पेपर लीक हो गए? क्या एजुकेशन सिस्टम है पंजाब में? ನೋಡಿದ್ರಲ್ರಿ ಸರ್, ಪಂಜಾಬ್ ಅಲ್ಲಿ ಪೇಪರ್ ಲೀಕ್ ಆಗಿದ್ರಿ. ಇರ್ರಿ ಸುಮ್ಮಿರ್ರಿ. ಈ ರೀತಿಯ ರಿಯಾಕ್ಷನ್ಗಳನ್ನ ಕೊಟ್ಟು ಅಲ್ಲೂ ಕೂಡ ಕ್ರಮ ತಗೋತೀವಿ ಅನ್ನೋ ಒಂದೇ ಒಂದು ಮಾತು ಹೇಳಿ ಟಾಪಿಕ್ ಚೇಂಜ್ ಮಾಡಿದ್ರು.
ಯಾಕಂದ್ರ ಪಂಜಾಬ್ ಒಳಗ ಅಧಿಕಾರದಾಗಿರುವಂತ ಪಕ್ಷ ಆಮ್ ಆದ್ಮಿ ಪಾರ್ಟಿ. ಅಂದ್ರ ಅಭಿಜಿತ್ ದೀಪ್ಕೆ ಅವರು ಆಮ್ ಆದ್ಮಿ ಪಕ್ಷದಾಗ ಇದ್ದವರು, ಬೆಳೆದವರು, ಅಲ್ಲಿಂದಾನೇ ಉದ್ಧಾರ ಆದವರು. ಮೋಸ್ಟ್ ಆಫ್ CJP ಒಳಗಿರುವಂಥ ಮೆಂಬರ್ಸು ಆಮ್ ಆದ್ಮಿಯ ಕೃಪಾ ಕಟಾಕ್ಷದಿಂದಾನೇ ಮುಂದೆ ಬಂದವರಂತ. ಈಗ ಅಭಿಜಿತ್ ದೀಪ್ಗೆ ಯಾರ ಶಿಷ್ಯ ಹೇಳ್ರಿ? ಅರವಿಂದ ಕೇಜ್ರಿವಾಲ್ ಅವರು. ಅದೇ ಅರವಿಂದ್ ಕೇಜ್ರಿವಾಲ್ ಅವರ ಶಿಷ್ಯ ಆಗಿ ಗುರು ಯಾವ ಪಕ್ಷ ಕಟ್ಟಿ ಬೆಳೆಸ್ಯಾರಲ್ಲ ಅದೇ ಪಕ್ಷ ಪಂಜಾಬ್ ಒಳಗೈತೆ ಹೆಂಗ ಪ್ರಶ್ನೆ ಮಾಡ್ತಾರ? ಈ ರೀತಿಯಾಗಿನೇ ಚರ್ಚೆಗಳು ಬಹಳ ಶುರು ಆಗ್ಯಾವ್ರಿ. ಈ ಚರ್ಚೆ ನೋಡ್ತಿದ್ರ ಹೌದಲ್ಲ ಅಂತ ಲೈಟ್ ಹತ್ತೈತಿ ತಲೆ ಒಳಗ. ಯಾಕಂದ್ರ ಆಮ್ ಆದ್ಮಿ ಪಕ್ಷದ ಪಂಜಾಬ್ ಒಳಗ ಇಷ್ಟೆಲ್ಲ ಹಗರಣಗಳಾಗ್ಯಾವ. 6 ಮೇಜರ್ ಪೇಪರ್ ಲೀಕ್ಸ್ ಆಗ್ಯಾವ್ರಿ. ಅದು ಕೂಡ ಆಮ್ ಆದ್ಮಿ ಪಕ್ಷ ಅಧಿಕಾರದಾಗ ಇದ್ದಾಗೇನೆ. ಒಂದು ನೀಟ್ ಹಗರಣಕ್ಕೆ ಇಷ್ಟೆಲ್ಲ ದೊಡ್ಡ ಕೂಗು ಕೇಳಿ ಬಂದಾಗ 6 ಪೇಪರ್ ಲೀಕ್ಗ ಏನಂತ ಹೇಳಬೇಕು? ಅಭಿಜಿತ್ ದೀಪ್ಕೆ ಅವ್ರು ಇದಕ್ಕೆ ಏನಂತ ಮಾತಾಡ್ತಾರು? ನನಗೇನೂ ಗೊತ್ತಿಲ್ಲ. ನಾ ಇದ್ರ ಬಗ್ಗೆ ಮಾತಾಡಿದ್ರೆ ನಮ್ಮ ಗುರುವಿಗೆ ವಿರೋಧಿ ಆಗಿಬಿಡ್ತೀನಿ ಅಂತ ಬಾಯಿ ಮುಚ್ಕೊಂಡಿರ್ತಾರೇನು? ಮಾತಾಡ್ಬೇಕಲ್ಲ. ವಿದ್ಯಾರ್ಥಿಗಳಿಗೋಸ್ಕರ ನಿಮ್ಮ ಹೋರಾಟ ಅಂದಾಗ ನೀವು ಪ್ರತಿಯೊಬ್ಬ ವಿದ್ಯಾರ್ಥಿಗೋಸ್ಕರ ಹೋರಾಡಬೇಕು, ಪ್ರತಿಭಟಿಸಬೇಕು. ಸೊ ಇಲ್ಲಿ ಯಾಕೆ ನಿಮಗೆ ಈ ಬಗ್ಗೆ ಪಂಜಾಬ್ಗೆ ಹೋಗಿ ಪ್ರತಿಭಟನೆ ಮಾಡ್ರಲ್ಲ, ಕುಂದ್ರಲ್ಲ, ಹಂಗರ್ ಸ್ಟ್ರೈಕ್ ಮತ್ತೆ ಶುರು ಮಾಡ್ರಲ್ಲ? ಎಲ್ಲಿವರೆಗೂ ಪಂಜಾಬ್ ಎಜುಕೇಶನ್ ಮಿನಿಸ್ಟರ್ ರಾಜೀನಾಮೆ ಕೊಡೋದಿಲ್ವೋ ಅಲ್ಲಿವರೆಗೂ ಹೋರಾಟ ಅಂದ್ರಲ್ಲ, ಅಲ್ಲೂ ಹೋಗಿ ಸ್ಲೋಗನ್ ಹೇಳ್ರಲ್ಲ. ಯಾಕೆ ಮಾತಾಡತ್ತಿಲ್ಲ? ಜನ ಮಾತಾಡಕತ್ತಿರೋದನ್ನ ಖರೆ ಅಂತ ನಂಬಬೇಕೇನು? ಹಂಗಾದ್ರ ಅರವಿಂದ್ ಕೇಜ್ರಿವಾಲ್ ನಿಮ್ಮ ಹಿಂದೆ ನಿಂತು ಇದನ್ನೆಲ್ಲ ಆಡಿಸ್ಲಿಕ್ಕತ್ತಾರಂತ ನಂಬಬೇಕೇನು? ನಂಬಬೇಕಾ ಬೇಡ ಅನ್ನೋದನ್ನು ಕೂಡ ನೀವೇ ಹೇಳಬೇಕು. ಮಹಾನ್ ಹೋರಾಟಗಾರ, ಯುವ ನಾಯಕ ಅಂತೆಲ್ಲ ಹೆಸರುಗಳನ್ನ ತಗೊಳಕತ್ತಿರಲ್ಲ, ಇದ್ರ ಬಗ್ಗೆ ಉತ್ತರ ಕೊಡ್ರಿ. ಅಭಿಜಿತ್, ಸೌರವ್ ದಾಸ್, ಯಾರಾದರೂ ಕೊಡ್ರಿ. ಅಥವಾ ನಾವು ಹೋಗೋರಿದ್ದೀವಿ, ಪ್ಲ್ಯಾನ್ ಮಾಡೋರಿದ್ದೀವಿ ಅಂತ ಹೇಳ್ಕೋತ ಹೋಗೋದ್ರಿಂದ ಏನೂ ಆಗೋದಿಲ್ಲ. ಆಕ್ಷನ್ ತಗೋಬೇಕಲ್ಲ. ಇನ್ನು ನಮ್ಮ ಕರ್ನಾಟಕದಾಗ KPSC ಎಷ್ಟು ಹಗರಣ ಬೇಕು? ಒಂದು ದಿನ ಕುಂತ ಹೇಳಿದ್ರು ಮುಗಿಯೋದಿಲ್ಲ. ಸಾಕಷ್ಟು ಸಾಲು ಹಗರಣಗಳಾಗ್ಯಾವ. ಎಷ್ಟು ಜನರನ್ನಂತ ರಾಜೀನಾಮೆ ಕೇಳ್ತೀರಿ? ಯಾರನ್ನಂತ ರಾಜೀನಾಮೆ ಕೇಳ್ತೀರಿ? ಯಾವಾಗ ಕರ್ನಾಟಕಕ್ಕೆ ಬಂದು ಪ್ರತಿಭಟನೆ ಶುರು ಮಾಡೋರಿದ್ದೀರಿ? ಕಾಕ್ರೋಚ್ ಜನತಾ ಪಾರ್ಟಿ ಅವರೇ, ನಿಮಗೇ ಅಂತ ನಿಮ್ಮ ಪ್ರೊಟೆಸ್ಟ್ ಏನ್ ನಡೆದಿದ್ದಲ್ಲ ಜಂತರ್ ಮಂತರ್ ಒಳಗ, ನಿಮಗೆ ಸಪೋರ್ಟ್ ಮಾಡಬೇಕು ಅಂತ ಫ್ರೀಡಮ್ ಪಾರ್ಕ್ ಒಳಗ ಸ್ವಲ್ಪ ಕಾಕ್ರೋಚ್ಗಳು ಹುಟ್ಕೊಂಡು ಪ್ರೊಟೆಸ್ಟ್ ಅನ್ನ ಶುರು ಮಾಡುದು. ಏನು ಸ್ಲೋಗನ್ನು, ಏನು ಪ್ಲಕ್ಕಾರ್ಡ್ ಒಳಗೆ ಹಿಡ್ಕೊಂಡಿದ್ದಂಥ ಘೋಷಣೆಗಳು, ಉಮರ್ ಖಾಲಿದಿಂದ ಹಿಡಿದು ಪ್ರತಿಯೊಂದು ನೀವೇನು ಜಂತರ್ ಮಂತರ್ ಒಳಗೆ ಮಾಡಿದ್ರಲ್ಲ ಫ್ರೀಡಮ್ ಪಾರ್ಕ್ ಒಳಗೆ ಕಾಪಿ ಪೇಸ್ಟ್ ಮಾಡ್ಲಿಕ್ಕತ್ತಿದ್ರು. ಆಗ ಅವರ ಜೊತೆಗೆ ಕಿಶೋರ್ ಹುಲಿ ಬಂದು ಬನ್ನಿ ಕನ್ನಡದ ಮಕ್ಕಳೇ, ಬನ್ನಿ ಕನ್ನಡದ ಮಕ್ಕಳೇ ಅಂದ್ರಲ್ಲ. ಕನ್ನಡದ ಮಕ್ಕಳಿಗೆ ಆಗ್ತಿರೋ ಅನ್ಯಾಯದ ವಿರುದ್ಧ ಯಾಕೆ ಮಾತಾಡಕತ್ತಿಲ್ಲ? ತಮ್ಮದೇ ಹೋರಾಟದಲ್ಲಿ ಕನ್ನಡದ ಮಕ್ಕಳ ಕೊರತೆ ಯಾಕೆ ಮಕ್ಕಳೇ? ಏನಾಗಿದೆ? ನಿಮ್ಮ ರಾಜಕೀಯ, ನಿಮ್ಮ ಧಾರ್ಮಿಕ ನಿಲುವು ಏನೇ ಆಗಿದ್ರೂ ಪರವಾಗಿಲ್ಲ. ನೀವು ನನ್ನ ದೇಶ ಪ್ರೇಮದ ಬಗ್ಗೆ ಅನುಮಾನ ಇದ್ದು ನನ್ನನ್ನು ಆ ಪ್ರತಿಭಟನೆ ಮಾಡ್ತಿರೋ ಮಕ್ಕಳನ್ನು ದೇಶದ್ರೋಹಿಗಳು ಅಂತ ಕರಿತಾ ಇದ್ರೂ ಪರವಾಗಿಲ್ಲ. ನಿಮ್ಮ ಉದ್ದೇಶ, ನಿಮ್ಮ ದೇಶ ಪ್ರೇಮದ ಬಗ್ಗೆ ನನಗೆ ಖಂಡಿತ ಅನುಮಾನ ಇಲ್ಲ. ನಿಮ್ಮ ದಾರಿಯಲ್ಲಿ ಅಂತರ ಇರಬಹುದು. ನಾವು ವೈರಿಗಳಲ್ಲ. ಯಾರ ಪ್ರಭಾವನೋ ಒಬ್ಬರ ಮೇಲೆ ಹೆಚ್ಚು ಅಥವಾ ಕಡಿಮೆ ಅಷ್ಟೇ. ಕೂತು ಕಲೆದು ಮಾತಾಡಿದ್ರೆ ಮನುಷ್ಯನ ಮನಸ್ಸಿಗೆ ಅರ್ಥವಾಗದೇ ಇರುವಂಥದ್ದು ಯಾವುದೂ ಇಲ್ಲ. ದಯವಿಟ್ಟು ಬನ್ನಿ. ಕಿಶೋರ್ ಅವರು ಬಿಜೆಪಿ ವಿರುದ್ಧ ಹೋರಾಡಬೇಕಾದ್ರ ಹುಲಿ, ಕಾಂಗ್ರೆಸ್ ವಿರುದ್ಧ ಮಾತಾಡ್ಬೇಕಾದ್ರ ಇಲಿ. ಹೌದಿಲ್ರಿ? ಮಾತಾಡ್ರಿ. ಮತ್ತ ಬಂದು ಒಬ್ಬಾದ್ರೂ ಮಾತಾಡಿದಾರೆ ಏನ್ರಿ? ಅದೇ ಜಂತರ್ ಮಂತರ್ ಕಾಕ್ರೋಚ್ ಪ್ರೊಟೆಸ್ಟ್ ಬಗ್ಗೆ ಅಯ್ಯೋಯ್ಯೋ ಏನು ಮಾತಾಡಿದ್ದು. ಯಾಕೆ? ಕನ್ನಡದ ಮಕ್ಕಳಿಗೆ ಆಗಿರೋ ಅನ್ಯಾಯ ಅಲ್ಲೇನು? ಜಾರ್ಖಂಡ್ ಒಳಗಾಗ್ತಿರೋದು ಅನ್ಯಾಯ ಅಲ್ಲೇನು? ಪಂಜಾಬ್ ಒಳಗಾಗ್ತಿರೋದು ಅನ್ಯಾಯ ಅಲ್ಲೇನು? ಅಭಿಜಿತ್ ದೀಪ್ಗೆ ಬಿಟ್ಟಿ ಫೇಮ್ ಬೇಕಿತ್ತು. ಅದೇ ಫೇಮ್ಗೋಸ್ಕರನೇ ಇನ್ನೂ ಒಂದು ಸ್ವಲ್ಪ ಮಂದಿ ಇದ್ದಾರ, ಅವ್ರಿಗೂ ಅದೇ ಬೇಕಿತ್ತು. ಅದಕ್ಕೇನೆ ಕಾಕ್ರೋಚ್ ಜನತಾ ಪಾರ್ಟಿಗೆ ಸೇರ್ಕೊಂಡ್ರು, ಅಲ್ಲಿ ಪ್ರೊಟೆಸ್ಟ್ ಒಳಗೆ ಭಾಗಿಯಾದರು. ಆದರೆ ನಿಜಕ್ಕೂ ವಿದ್ಯಾರ್ಥಿಗಳ ಮೇಲೆ ಇವ್ರಿಗೆ ಅಭಿಮಾನ, ಕಾಳಜಿ, ನ್ಯಾಯ ಕೊಡಿಸ್ಬೇಕು ಅನ್ನೋ ಮನೋಭಾವ ಇದ್ರೆ ಇಷ್ಟು ದಿನ ಆಗಬೇಕಾಗಿರಲಿಲ್ಲ. ಪ್ರೊಟೆಸ್ಟ್ ಮುಗಿದು ವಾರ ಆಗ್ತು.
ಇನ್ನ ತನಕನೂ ಒಬ್ಬ ಬೇರೆ ರಾಜ್ಯದಾಗ ಆಗಿರೋ ಹಗರಣದ ಬಗ್ಗೆ ಪಿಟ್ಟಕ್ಕನ್ನಕತ್ತಿಲ್ಲ. ಹೆಂಗ್ ನಂಬೋದು ಇವ್ರನ್ನ? ಆಮ್ ಆದ್ಮಿ ಪಕ್ಷದವರು ಇವರ ಹಿಂದೆ ನಿಂತಾರ ಅನ್ನೋದನ್ನ ಜನ ಮಾತಾಡ್ತಿರೋದು ಖರೆ ಅಂತ ಅನಿಸ್ಲಿಕ್ಕತ್ತೈತಿ. ಈಗ ವಿದ್ಯಾರ್ಥಿಗಳು ನೀವೆಲ್ಲ ಯಾರನ್ನ ನಂಬಿ ಪ್ರತಿಭಟನೆ ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡಬೇಕು. ನಿಮಗೆ ನೀವೇ ಸ್ಟ್ಯಾಂಡ್ ತಗೋಬೇಕು. ನಿಮ್ಮ ಹಕ್ಕು ನೀವೇ ಈಸ್ಕೋಬೇಕು. ನಿಮ್ಮ ಹಕ್ಕಿಗಾಗಿ ನೀವೇ ಹೋರಾಡಬೇಕು. ಅದನ್ನ ಬಿಟ್ಟು ಈ ಕಾಂಜಿ ಪಿಂಜಿ ಕಾಕ್ರೋಚ್ಗಳಿಂದ ಹೋದ್ರ ನೀವು ಕೂಡ ರಾಜಕೀಯ ಭಾಗ ಆಗ್ತೀರಿ. ಈ ರೀತಿ ನಾವು ಮಾತಾಡಕತ್ತಿಲ್ಲ, ಸಮಾಜದ ಮಂದಿ ಮಾತಾಡ್ಲಕತ್ತಾರ. ಅದನ್ನ ನೀವು ತಿಳ್ಕೊಂಡು ಆದಷ್ಟು ಬೇಗ ಎಚ್ಚೆತ್ಕೊಳ್ರಿ.